ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ನಮಸ್ಕಾರಗಳು ಹಾಗೂ ಚಿಂತನಾ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಕೆಲವು ಸಲ ನಮಗೆ ರೋಗವಾದಾಗ ರೋಗದಿಂದ ಹೇಗೆ ಮುಕ್ತರಾಗೋದು ಅಂತಲೂ ಸಮಸ್ಯೆ ಇರ್ತದೆ. ಹುಟ್ಟಿದ ಮೇಲೆ ಜನ್ಮ ಮತ್ತು ಮರಣ ಯಾವ ರೀತಿಯಾಗಿ ಅನಿವಾರ್ಯನೋ ಅದೇ ರೀತಿಯಾಗಿ ಮನುಷ್ಯನಿಗೆ ರೋಗ ಇದು ಅನಿವಾರ್ಯ. ರೋಗ ಆಗಬೇಕು ಅಂತ ಯಾರೂ ಅಪೇಕ್ಷೆ ಮಾಡುವುದಿಲ್ಲ, ಆದರೆ ರೋಗ ಆಗಬಾರ್ದು ಅಂತ ಅಪೇಕ್ಷೆ ಮಾಡ್ತಾರೆ. ಆದರೆ ಎರಡೂ ಅಪೇಕ್ಷೆ ಇದು ನಮ್ಮದಲ್ಲ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು, ಹರಿಚಿತ್ತ ಸತ್ಯ ಹರಿಚಿತ್ತ. ಜನ್ಮಾಂತರದೊಳಗೆ ನಾವು ತಪ್ಪು ಮಾಡಿರ್ತೇವೆ, ಅದರಿಂದಾಗಿ ರೋಗ ಆಗ್ತದೆ. ಹಾಗಾದರೆ ಯಾವ್ಯಾವ ಕೆಟ್ಟ ಕರ್ಮವನ್ನು ಮಾಡಿದಾಗ ಏನೇನು ರೋಗ ಆಗ್ತದೆ ಅಂತಲಿಕ್ಕೆ ಗರುಡ ಪುರಾಣ ಮತ್ತು ಅನುಶಾಸನ ಪರ್ವದಲ್ಲಿ ಬರತಕ್ಕಂತಹ ದಾನ ಧರ್ಮ ಪರ್ವದಲ್ಲಿ ಅಂತರ್ಗತವಾದಂಥ ಉಮಾಮಹೇಶ್ವರ ಸಂವಾದ ಇವುಗಳು ಹೇಳ್ತಾ ಇವೆ. ಜನ್ಮಾಂತರದೊಳಗೆ ಏನೇನು ಪಾಪ ಮಾಡಿದ್ದಕ್ಕೆ ಏನೇನು ರೋಗ ಆಗ್ತದೆ ಅಂತ. ನಿಮಗೊಂದು ಕಥೆ ಹೇಳ್ತೇನೆ. ಚವನ ಋಷಿಗಳು ಒಂದು ಹುತ್ತಿನೊಳಗೆ ಇರ್ತಾರೆ, ತಪಸ್ಸು ಮಾಡ್ತಾ ಇರುವಾಗ ಸುಕನ್ಯಾ ಅಂತ ರಾಜಕುಮಾರಿ ಅವಳು ಆ ಹುತ್ತಿನ ಹತ್ರ ಬಂದು ಕಡ್ಡಿ ಚುಚ್ಚುತ್ತಾಳೆ. ಪ್ರಕಾಶ ಬರ್ತದೆ ಅಂಥೇಳಿ ರಕ್ತ ಬರಲಿಕ್ಕೆ ಶುರು ಆಗ್ತದೆ. ಗಾಬರಿಯಾಗಿ ಓಡಿ ಹೋಗಿಬಿಡ್ತಾಳೆ. ಗಾಬರಿಯಾಗಿ ಓಡಿ ಹೋಗಿ ಕೂಡಲೇ ಶರ್ಯಾತಿ ರಾಜನ ಮಗಳು ವನಭೋಜನಕ್ಕೆ ಹೋಗಿರ್ತಾರೆ. ಎಲ್ಲರಿಗೂ ಹೊಟ್ಟೆ ನೋವು ಪ್ರಾರಂಭ ಆಗ್ತದೆ. ಹೊಟ್ಟೆ ನೋವು ಎಲ್ಲ ವೈದ್ಯರು ಬಂದಿರ್ತಾರೆ. ರಾಜ ಹೋದ್ಮೇಲೆ ಎಲ್ಲರೂ ಜೊತೆಗೆ ಹೆಂಗಿರಬೇಕು, ಡಾಕ್ಟರ್ಸು ಇರ್ತಾರೆ. ಎಲ್ಲ ಡಾಕ್ಟರ್ಸು ಎಲ್ಲರೂ ಹೊಟ್ಟೆ ಪರೀಕ್ಷೆ ಮಾಡ್ತಾರೆ. ಆದರೆ ಹೊಟ್ಟೆಯೊಳಗೆ ಎಲ್ಲ ನಾರ್ಮಲ್ಲು, ಆದರೆ ಹೊಟ್ಟೆ ನೋವು ಮಾತ್ರ ಬ್ರಹ್ಮಾಂಡ. ಇದೇನಿದು ವಿಚಿತ್ರ ಅಂತಂತಾರೆ. ಆಗ ವೈದ್ಯರು ಒಂದು ಮಾತು ಹೇಳ್ತಾರೆ, ಮನುಷ್ಯನಿಗೆ ರೋಗ ಬರೋದು ಎರಡು ರೀತಿಯಿಂದ. ಒಂದು ಅಪಥ್ಯದಿಂದ, ಇನ್ನೊಂದು ಅಪರಾಧದಿಂದ. ಅಪಥ್ಯ ನಾವು ನೀರು ಅನ್ನ ಏನಾದರೂ ಅಸ್ತವ್ಯಸ್ತವಾಗಿ ತೆಗೆದುಕೊಂಡ್ರೆ, ಅಥವಾ ಹೊಲಸಾದದ್ದನ್ನು ತೆಗೆದುಕೊಂಡ್ರೆ, ಅಥವಾ ದರಿದ್ರವಾದದ್ದು ತೆಗೆದುಕೊಂಡ್ರೆ ರೋಗ ಆಗ್ತದೆ. ಅಥವಾ ನಾವು ಅಪರಾಧವನ್ನು ಮಾಡಿದರೆ ಅದು ರೋಗವಾಗ್ತದೆ. ಅದಕ್ಕಾಗಿ ಅಪರಾಧದಿಂದ ಬಂದಂಥ ರೋಗ ಯಾವ ಔಷಧದಿಂದಲೂ ಪರಿಹಾರವಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪರಿಚಯದವರು ಒಬ್ಬರು ಇದ್ದಾರೆ. ಅವರು ಎಲ್ಲ ಕಡೆಗೂ ತೋರಿಸಿದ್ದಾರೆ. ಆದರೆ ಇಡೀ ದೇಹ ನಾರ್ಮಲ್ ಬರ್ತಾ ಇದೆ. ಆದರೆ ಅವ್ರಿಗೆ ಊಟ ಹೋಗೋದು ಕಷ್ಟ, ಪಚನ ಆಗೋದು ಕಷ್ಟ, ನಡಿಲಿಕ್ಕಾಗೋದಿಲ್ಲ, ಕೂಡ್ಲಿಕ್ಕಾಗೋದಿಲ್ಲ. ಇವತ್ತು ಬೆಂಗಳೂರು ಬಾಂಬೆ ಯಾವ ಡಾಕ್ಟ್ರು ಕೂಡ ಅವ್ರಿಗೆ ಇಂಥ ರೋಗ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಎಲ್ಲ ನಾರ್ಮಲ್ ಆಗಿದೆ, ನಾವೇನು ಮಾಡೋಣ್ರಿ ಅಂತಂತಾರೆ. ಆದರೆ ಅವರು ಮಾತ್ರ ಈಗ ಸಫರ್ ಆಗ್ತಾ ಇದ್ದಾರೆ. ಇದೇ ಅಪರಾಧ ಮಾಡಿದಂತಹ ಪಾಪ ಔಷಧದಿಂದ ಪರಿಹಾರ ಆಗುವುದಿಲ್ಲ ಅಂತಲಿಕ್ಕೆ ಇವತ್ತು ಈಗಿಂದೀಗ ಸಾಕ್ಷಿ. ಬೇಕು ಅಂದರೆ ನಿಮ್ಗೆ ಅವ್ರ ನಂಬರ್ ಕೊಡ್ತೇನೆ, ಮಾತಾಡ್ರಿ. ತಾತ್ಪರ್ಯ ಏನು ಅಂತಂದರೆ, ನಮ್ಮ ರೋಗ ಬರೋದು ಕೇವಲ ಅಪಥ್ಯದಿಂದ ಮಾತ್ರ ಅಂತ ಕೊಡಬೇಡ್ರಿ, ಅಪರಾಧದಿಂದಲೂ ಬರ್ತದೆ. ಅಪರಾಧವನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತ. ಅದಕ್ಕೆ ಆ ಚವನ ಋಷಿಗಳ ಹತ್ರ ಹೋಗ್ತಾರೆ. ಹೋದ ಮೇಲೆ ಪರಿಹಾರ ಮಾಡ್ಕೊಳ್ತಾರೆ. ಅದೆಲ್ಲ ಇದು ಒಂದು ಭಾಗ. ಆದರೆ ಕಸ್ತೂರಿ ಅಂತ ಒಂದು ಮಾಸಿಕ ಪತ್ರಿಕಾ ಈಗಲೂ ಬರ್ತಾ ಇದೆ. ಅದರೊಂದು ನಾನು ಲೇಖ ಓದಿದ್ದೆ. ಹಿಪ್ನಾಟಿಸಮ್ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಬರೆದಂಥ ಕತೆ. ಒಬ್ಬಳಿಗೆ ಬಹಳ ಹೊಟ್ಟೆ ನೋವು ಇತ್ತು. ಹೊಟ್ಟೆ ನೋವು ಎಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು, ಏನು ಫಲಿಸಲಿಲ್ಲ. ಕೊನೆಗೆ ಹಿಪ್ನಾಟಿಸಮ್ ಮಾಡಬೇಕು ಅಂಥೇಳಿ ಪಾಪ ಅವಳ ಮೇಲೆ ಮಾಡಿದರು. ಅವಳು ಪೂರ್ಣ ಅವನ ಅಧೀನಳಾಗ್ಬಿಟ್ಲು. ಹಿಂದೆ ಹೋಗು, ನೀ ಈಗೆಲ್ಲಿದ್ದಿ ಅಂತ ಕೇಳಿದ್ರು. ನಾನು ಸಣ್ಣ ಹುಡುಗಿಯಾಗೀನಿ. ಇನ್ನೂ ಹಿಂದೆ ಹೋಗು, ಈಗೆಲ್ಲಿದ್ದಿ? ನಾ ಗರ್ಭದೊಳಗಿದ್ದೀನಿ. ಇನ್ನೂ ಹಿಂದೆ ಹೋಗು ಅಂತ ಹಿಂಗೆ ಹೋಗೋದ್ರೆ 25 ವರ್ಷದ ಹಿಂದೆ ಹೋಗು ಅಂತ ಹೇಳ್ತಾರೆ. 25 ವರ್ಷದ ಹಿಂದೆ ಹೋದಾಗ ಈಗ ನೀ ಏನಿದ್ದಿ? ನಾನು ಒಬ್ಬ ರಾಜಕುಮಾರಿ ಇದ್ದೇನೆ. ಎಲ್ಲೂ ಇದ್ದಿ ನೀನು? ನಾನು ವನಕ್ಕೆ ಬಂದೀನಿ. ಏನು ಮಾಡ್ತಾಯಿದ್ದಿ? ಬೇಟೆ ಆಡ್ತಾ ಇದ್ದೀನಿ. ಬೇಟೆ ಆಡಿ ಏನು ಮಾಡ್ತಿದ್ದಿ? ಒಂದು ಹೆಣ್ಣು ಹುಲಿಯ ಹೊಟ್ಟೆಗೆ ಬಾಣನ್ನು ಬಿಟ್ಟೀನಿ. ಆ ಹೆಣ್ಣು ಹುಲಿ ಹೊಟ್ಟೆ ನೋವಿನಿಂದ ಒದ್ದಾಡ್ತಾ ಇದೆ. ಅದನ್ನು ನೋಡಿ ನಾನು ಚಪ್ಪಾಳಿ ಬಾಡಿ ಕುಣಿಸ್ತಾ ಇದ್ದೀನಿ ಅಂತ ಹೇಳಿದ ಅಕ್ಷಣ, ಹಂಗಾರೆ ಮುಂದೆ ಬಾ ಅಂಥೇಳಿ
ಅವಳನ್ನು ಎಚ್ಚರಗೊಳಿಸಿದಾಗ ಹೇಳ್ತಾನೆ, 25-30 ವರ್ಷದ ಹಿಂದೆ ನೀನು ರಾಜಕುಮಾರಿಯಾಗಿದ್ದಿ, ಒಂದು ಹೆಣ್ಣು ಹುಲಿ ಹೊಟ್ಟೆಗೆ ಹೊಡೆದಿದ್ದಿ, ಅದು ಹೊಟ್ಟೆ ನೋವು ಅಂತ ತಿಳ್ಕೊಂಡು ಒದ್ದಾಡ್ತಿತ್ತು, ಅದನ್ನು ನೀನು ಸಂತೋಷಪಟ್ಟಿದ್ದಿ. ಆ ಒಂದು ಅಪರಾಧದಿಂದ ಇವತ್ತು ಹೊಟ್ಟೆ ನೋವು ಬರ್ತಾಯಿದೆ. ಅದಕ್ಕೆ ನೀನು ಒಂದು ಪ್ರಾಣಿಯನ್ನು ಸಾಕಿ ಅದರ ಹೊಟ್ಟೆಯನ್ನು ಪೋಷಣೆ ಮಾಡಿ ಸಂತೋಷಪಡು, ಆಗ ನೀನು ಹೊಟ್ಟೆ ನೋವು ಪರಿಹಾರವಾಗ್ತದೆ ಅಂತ ಹೇಳಿ ಅವಳ ಹೊಟ್ಟೆ ನೋವನ್ನು ಪರಿಹಾರ ಮಾಡಿದಂಥ ಒಂದು ಘಟನೆಯನ್ನು ನಾನು ಆ ಕಸ್ತೂರಿಯಲ್ಲಿ ಓದಿದ್ದೆ. ಅದಕ್ಕಾಗಿ ನಮಗೆ ಕೆಲವು ರೋಗಗಳು ಇವೆ. ಆ ರೋಗಗಳು ಪರಿಹಾರವಾಗಬೇಕಾದರೆ ಬರೀ ಔಷಧ ಮಾತ್ರ ಉಪಯೋಗವಿಲ್ಲ. ಅಪರಾಧ ಮಾಡಿದ್ದೇವೆ, ಅಪರಾಧವನ್ನು ಕ್ಷಮಾ ಮಾಡಲಿಕ್ಕೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಕೆಲವು ವ್ರತ ಮತ್ತು ನಿಯಮಗಳು ಇವೆ. ಅದಕ್ಕೆ ನಮಗೆ ವ್ಯಾಧಿ ಬಂತು ಅಂತಂದರೆ, ವ್ಯಾಧಿ ಅಂದರೆ ದೇಹದ ರೋಗ, ಆಧಿ ಅಂದರೆ ಮನಸ್ಸಿನ ರೋಗ. ಎರಡಕ್ಕೂ ನಾವು ಹೇಳಬೇಕು, ಮನಸ್ಸಿನ ರೋಗ ಪರಿಹಾರ ಮಾಡಲಿಕ್ಕೂ ಮತ್ತು ದೇಹದ ರೋಗ ಪರಿಹಾರ ಮಾಡಲಿಕ್ಕೂ ಅಂತ. ಅಂದರೆ ಪಂಚಮಿ, ಷಷ್ಠಿ ಮತ್ತು ಅಮಾವಾಸ್ಯ, ಕೃಷ್ಣ ಪಕ್ಷದಲ್ಲಿ ಪಂಚಮಿ, ಷಷ್ಠಿ, ಅಮಾವಾಸ್ಯ. ನೀವು ನಿನ್ನೆ ಕೇಳಿದ್ದು ಶುಕ್ಲ ಪಕ್ಷದ ಪಂಚಮಿ, ಷಷ್ಠಿ, ಪೌರ್ಣಿಮಾಸ ಮಕ್ಕಳಾಗಲಿಕ್ಕೆ. ಇದು ಕೃಷ್ಣ ಪಕ್ಷದ ಪಂಚಮಿ, ಷಷ್ಠಿ ಮತ್ತು ಅಮಾವಾಸ್ಯ ದಿವಸ ಯಾರು ಏಕಭುಕ್ತ ಒಪ್ಪತ್ತು ಊಟ ಮಾಡ್ತಾರೆ ಅಥವಾ ಉಪವಾಸ ಮಾಡ್ತಾರೆ ಅವರಿಗೆ ತಮಗೆ ಏನು ರೋಗವಾಗಿದೆ ಆ ರೋಗ ಪರಿಹಾರವಾಗ್ತದೆ ಅಂತ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಅಥವಾ ಮಾರ್ಗಶೀರ್ಷ ಮಾಸದಲ್ಲಿ ಇಡೀ ತಿಂಗಳ ಏಕಭುಕ್ತ ಒಪ್ಪತ್ತು ಊಟ ಮಾಡೋಣದರಿಂದ ತನಗೇನಾದರೂ ರೋಗವಿದ್ದರೆ ಆ ರೋಗವನ್ನು ಪರಿಹಾರ ಮಾಡಿಕೊಳ್ತಾನೆ. ಅದಕ್ಕೆ ರೋಗ ಪರಿಹಾರವಾಗಲಿಕ್ಕೆ ಪಥ್ಯ ಎಷ್ಟು ಮುಖ್ಯನೋ ಅಷ್ಟೇ ನಿಯಮಗಳು, ವ್ರತಗಳು ಕೂಡ ಮುಖ್ಯವಾಗಿವೆ ಅಂತಲಿಕ್ಕೆ ಮಾರ್ಗಶೀರ್ಷ ಮಾಸದಲ್ಲಿ ವಿಶೇಷವಾಗಿ ಏಕಭುಕ್ತವನ್ನು, ಏಕಭುಕ್ತ ಅಂದರೆ ಒಪ್ಪತ್ತು ಮಾತ್ರ ಊಟ ಮಾಡೋದು ಅಂತನ್ನುವ ಒಂದು ಪದ್ಧತಿಯನ್ನು ಇಟ್ಟುಕೊಂಡು ವ್ಯಾಧಿ ಮುಕ್ತನಾಗಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ಮತ್ತು ನಮಗೆ ಮೂತ್ರ ರೋಗವಿತ್ತು ಅಂತಂದರೆ ಜಲದಾನವನ್ನು ಮಾಡಬೇಕು. ಒಂದು ಪಾತ್ರೆಯಲ್ಲಿ, ಹೊಸದಾದಂಥ ಪಾತ್ರೆಯಲ್ಲಿ ನೀರು ಹಾಕಿ, ನನಗೆ ಮೂತ್ರ ಬಾಧೆ ಇದೆ, ಈ ಮೂತ್ರ ಬಾಧೆಯನ್ನು ಜಲಂತ ವರುಣ ಅವನು ಪರಿಹಾರ ಮಾಡಲಿ ಅಂತ ವರುಣನ ಪೂಜೆಯನ್ನು ಮಾಡಿ, ಆ ನೀರು ವರುಣನನ್ನು ಆವಾಹನ ಮಾಡಿ ಅದನ್ನು ಷೋಡಶೋಪಚಾರ ಪೂಜೆ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ನಾನು ದಾನ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಆ ಜಲದಾನವನ್ನು ಮಾಡಿದರೆ ಮೂತ್ರ ರೋಗ ಪರಿಹಾರವಾಗ್ತದೆ. ಅಂದರೆ ಯಾರಿಗೆ ಮೂತ್ರ ಭಾಳ ಬರ್ತಿರ್ತದೆ ಅವರು ನೀರು ಹೆಚ್ಚು ಕುಡಿಬೇಕು. ನೀರು ಹೆಚ್ಚು ಕುಡಿದ್ರೆ ಮೂತ್ರದ ಚೀಲ ಸಣ್ಣದಿರ್ತಿರ್ತದೆ, ಯಾಕೆ ಸ್ವಲ್ಪ ನೀರು ಕುಡಿದ್ರೆ ಮೂತ್ರ ಬರ್ತಿರ್ತವೆ. ಆದರೆ ಹೆಚ್ಚು ನೀರು ಕುಡಿದು ಆ ಚೀಲ ದೊಡ್ಡದು ಮಾಡ್ಕೊಂಡ್ಬಿಟ್ರೆ ಆಗೇನಾಗ್ತದೆ, ನಿಮಗೆ ಬೇಗ ಮೇಲಿಂದ ಮೇಲೆ ಬರೋದಿಲ್ಲ, ಆ ಚೀಲ ತುಂಬಿದಾಗ ಅಷ್ಟೇ ಬರ್ತದೆ. ಆದ್ದರಿಂದ ನೀವು ಮೇಲಿನ ಮೇಲೆ ಆಗ್ತಕ್ಕಂಥ ಮೂತ್ರ ಬಾಧೆ ಪರಿಹಾರವಾಗ್ತದೆ. ಅದಕ್ಕೆ ಆ ನೀರಿನಿಂದ ಬಂದಂತಹ ರೋಗ ನೀರು ದಾನದಿಂದ ಪರಿಹಾರವಾಗ್ತದೆ ಅಂತಲಿಕ್ಕೆ ಒಂದು ಹೊಸ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅಲ್ಲಿ ಅಡಿಕೆ, ದುಡ್ಡು, ಹೂವು, ತುಳಸಿ ಮತ್ತು ಅರ್ಶಿನ ಕುಂಕುಮ ಆ ಕಲಶದೊಳಗೆ ಹಾಕಿ, ಆಮೇಲೆ ಕಲಶದ ಮೇಲೆ ಒಂದು ವಿಳೆದಲ್ಲಿ ಅವೆಲ್ಲ ಇಟ್ಟು, ತೆಂಗಿನಕಾಯಿ ಇಟ್ಟು, ಅಲ್ಲಿ ನಾವು ವರುಣನ ಆವಾಹನ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ, ಇದಂ ಜಲಪಾತ್ರಂ ಬ್ರಾಹ್ಮಣಾಯ ತುಭ್ಯಭಂ ಸಂಪ್ರದದೆ ಅಂತ ಹೇಳಿ ಅವನಿಗೆ ಕೊಟ್ಟು, ಸ್ವಾಮಿ ವರುಣ ನೀನು ಅವಶ್ಯವಾಗಿ ಈ ಪಾತ್ರೆಯಿಂದ ಸಂತುಷ್ಟನಾಗಿ ನನ್ನ ಈ ಮೂತ್ರ ಬಾಧೆಯನ್ನು ಪರಿಹಾರ ಮಾಡು ಅಂತ ಹೇಳ್ತಾನೆ. ಹರಿಶ್ಚಂದ್ರ ಅಂತ ನೀವು ಕೇಳಿದ್ರಿ, ಸತ್ಯ ಹರಿಶ್ಚಂದ್ರನ ಕಥೆ. ಆರ ಸತ್ಯ ಹರಿಶ್ಚಂದ್ರ ಎಷ್ಟು ಸುಳ್ಳು ಹರಿಶ್ಚಂದ್ರ ಇದ್ದ ಅಂತಲಿಕ್ಕೆ ನಾ ಕಥೆ ಹೇಳ್ತೇನೆ. ಆ ಹರಿಶ್ಚಂದ್ರನಿಗೆ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗದೇ ಇದ್ದಾಗ ವರುಣನಿಗೆ ಹೋಮ ಮಾಡಿ ಸಂತೋಷಪಡಿಸಿ ವರುಣನಿಗೆ ಹೇಳ್ತಾನೆ, ವರುಣ ನೀನು ನನಗೆ ಮಕ್ಕಳನ್ನು ಕೊಟ್ಟರೆ ಆ ಮಕ್ಕಳನ್ನೇ ನಿನಗೆ ಆಹುತಿ ಕೊಡ್ತೇನೆ ಅಂತ ಮಾತು ಕೊಡ್ತಾನೆ. ವರುಣ ಹೇಳ್ದ, ನಾನು ಅವಶ್ಯವಾಗಿ ನಿನಗೆ ಮಕ್ಕಳನ್ನು ಕೊಡ್ತೇನೆ, ನೀನು ನನಗೆ ಆ ಹುಟ್ಟಿದ ಕೂಡಲೇ ಆಹುತಿ ಕೊಡಬೇಕು. ಸರಿ ಅಂದ. ಸರಿ ಅಂದು ವರುಣ ಅನುಗ್ರಹ ಮಾಡಿದ. ಗಂಡಸು ಮಗ ಆಯಿತು. ಗಂಡಸು ಮಗ ಆದ ಕೂಡಲೇ ಬಂದ ವರುಣ, ಗಂಡಸು ಮಗ ಆಗ್ಯದ, ಆಹುತಿ ಕೊಡೋನು. ಆಗ ಸತ್ಯ ಹರಿಶ್ಚಂದ್ರ ಏನು ಹೇಳ್ದ, ಇಲ್ಲ 10 ದಿವಸದ ತನಕ ಮಕ್ಕಳು ಅಶುದ್ಧ ಇರ್ತಾವೆ, ಅದು ಆಹುತಿಗೂ ಯೋಗ್ಯವಲ್ಲ, ಈಗೇನು ಕೊಡೋದಿಲ್ಲ, ಅದಕ್ಕೆ 10 ದಿವಸ ಆದಮೇಲೆ ಬಾ ಅಂತ ವರುಣನಿಗೆ ಹೇಳ್ದ. ವರುಣ ಆಯಿತು 10 ದಿವಸ ಆದಮೇಲೆ ಬರ್ತೀನಿ ಅಂಥೇಳಿ 10 ದಿವಸ ಆದಮೇಲೆ ಬಂದ.
11 ದಿವಸ ಎಲ್ಲ ಸ್ನಾನ ಮುಗಿಸ್ಕೊಂಡು ಶುದ್ಧ ಆದಮೇಲೆ ಬಂದ, ಕೊಡು ಈಗ. ಆಗ ಅವನು ಹೇಳ್ದ, ಇಲ್ಲ ಇದೇನೋ ಅಶುದ್ಧಿ ಆಯಿತು, ಅದು ಕೂಸು ಮಾತ್ರ ಅಶುದ್ಧಿ ಇರುತ್ತದೆ. ಒಂದು ಸಲ ಬಾಯಿಯೊಳಗೆ ಹಲ್ಲು ಬಂದು ಅನ್ನಪ್ರಾಶನ ಆಯಿತು ಅಂತಂದರೆ ಮಕ್ಕಳು ಶುದ್ಧರಾಗ್ತಾರೆ. ಅದಕ್ಕೆ ಒಂದೇ ಹಲ್ಲು ಬಂತು ಅಂತಂದರೆ ಅನ್ನಪ್ರಾಶನ ಮಾಡ್ತೀವಿ, ಆಗ ಕೂಸು ಶುದ್ಧ ಆಗಿರ್ತದೆ. ಶುದ್ಧವಾದ ವಸ್ತುವನ್ನೇ ಆಹುತಿ ಕೊಡಬೇಕು, ನಿಮಗೆಲ್ಲ ಕೊಡಬೇಕು, ಇಲ್ಲಾಂದ್ರೆ ಹೆಂಗೆ. ಅದಕ್ಕೆ ಒಂದು ಹಲ್ಲು ಬಂದಮೇಲೆ ಬಾ ಅಂತ. ಸರಿ ಅಂತೇಳಿ ವರುಣ ಹೋದ. ಎಲ್ಲ ಮತ್ತು ಕಾಲ ಕಳೀತು. ಆ ಕೂಸಿಗೆ ಹಲ್ಲು ಬಂದುಬಿಟ್ಟು, ಹಲ್ಲು ಬಂದಮೇಲೆ ಮತ್ತು ವರುಣ ಬಂದ. ಏನು ಸ್ವಾಮಿ ಮತ್ತು ಹಲ್ಲು ಬಂದು ಶುದ್ಧ ಆಯಿತು ಕೂಸು, ಆಹುತಿ ಕೊಡು. ಇಲ್ಲ ಇದು ಒಂದೇ ಹಲ್ಲಿದು, ಇದು ಶುದ್ಧ ಹಲ್ಲ ಅಂತ ತರೋದಿಲ್ಲ, ಪರ್ಮನೆಂಟ್ ಹಲ್ಲ ಅಂತ ಬರ್ತಾವೆ. ಆ ಪರ್ಮನೆಂಟ್ ಹಲ್ಲು ಬಂದಾಗ ಶುದ್ಧವಾಗ್ತದೆ, ಆಮೇಲೆ ಕೊಡ್ತೇನೆ ಅಂತಂದು. ಪರ್ಮನೆಂಟ್ ಹಲ್ಲು ಬಂದಾಕ್ಷಣ ಇಲ್ಲ ಇದು ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ ಅಂಥೇಳಿ, ಸಂಸ್ಕಾರ ಆದ ಮೇಲೆ ಮಕ್ಕಳು ಶುದ್ಧವಾಗ್ತವೆ. ಸಂಸ್ಕಾರ ಶುದ್ಧ ಆಗಲಿಕ್ಕೇ ಇರ್ತವೆ, ಸಂಸ್ಕಾರ ಆಗದೆ ಇದ್ರೂ ಶುದ್ಧ ಆಗುವುದಿಲ್ಲ. ಅದಕ್ಕಾಗಿ ಅದಾದಮೇಲೆ ಬಿಡ್ತೇನೆ ಅಂತಂದಾಕನ ವರುಣ, ಇಷ್ಟು ಸುಳ್ಳು ಮಾತಾಡ್ತೀನಿ ನೀನು, ಅದಕ್ಕಾಗಿ ನಿನಗೆ ಉದರ ರೋಗವಾಗಲಿ ಅಂತ ಶಾಪ ಕೊಡ್ತಾನೆ. ಆಗ ಅವನು ಹರಿಶ್ಚಂದ್ರ ಉದರ ರೋಗದಿಂದ ಒದ್ದಾಡ್ತಾನೆ. ಎಲ್ಲ ಡಾಕ್ಟರ್ಸ್ ಬರ್ತಾರೆ, ಎಲ್ಲ ವೈದ್ಯರು ಬರ್ತಾರೆ, ನೋಡ್ತಾರೆ, ಎಲ್ಲ ಪರಿಹಾರ ಮಾಡ್ತಾರೆ, ಏನೂ ಆಗೋದಿಲ್ಲ. ಇದೇ ಅಪರಾಧದಿಂದ ಬಂದಂತಹ ರೋಗ, ಉದರ ರೋಗವಾಗ್ತದೆ. ಎಷ್ಟು ಕಷ್ಟಪಟ್ಟರೂ ಅದು ಮುಗಿಯೋದಿಲ್ಲ. ಕೊನೆಗೆ ಮುಂದೆಲ್ಲ ಕಥೆ ಭಾಳ ದೊಡ್ಡದಿದೆ. ಆ ಅಪರಾಧವನ್ನು ಮುಗಿಸ್ಕೊಂಡು ಆಮೇಲೆ ಉದರ ರೋಗದಿಂದ ಮುಕ್ತರಾಗ್ತಾನೆ ಅಂತನ್ನೋದನ್ನು ನಾವು ಕಥೆ ಕೇಳ್ತೇವೆ. ಅದಕ್ಕಾಗಿ ಈ ರೋಗವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ನಾವು ಯಾವುದಾದ್ರೂ ಒಂದು ಆಧ್ಯಾತ್ಮಿಕವಾದಂಥ ಉಪಾಯವನ್ನು ಮಾಡಲೇಬೇಕಾಗ್ತದೆ ಅಂತನ್ನೋದಕ್ಕಾಗಿ ಮಾರ್ಗಶೀರ್ಷ ಮಾಸದಲ್ಲಿ ಇಡೀ ತಿಂಗಳ ಏಕಭುಕ್ತವಾಗಿ ನಾವು ಇರಬೇಕು. ವಿಶೇಷವಾಗಿ ವ್ಯಾಧಿ ಅಂದರೆ ದೈಹಿಕವಾದಂಥ ರೋಗದಿಂದ ಮುಕ್ತನಾಗ್ತಾನೆ. ಇಡೀ ತಿಂಗಳು ನೀವು ಮಾಡಲಿಕ್ಕಾಗದೇ ಇದ್ದರೆ ಯಾವುದೋ ಇಡೀ ವರ್ಷ ಕೇವಲ ಕೃಷ್ಣ ಪಕ್ಷದಲ್ಲಿ ಮಾತ್ರ ಪಂಚಮಿ, ಷಷ್ಠಿ, ಅಮಾವಾಸ್ಯ ಮಾತ್ರ ಏಕಭುಕ್ತ ಒಪ್ಪತ್ತು ಊಟ ಮಾಡೋದು. ಎಷ್ಟು? 1 ವರ್ಷದ ತನಕ ಮಾಡಿದರೆ ಅವನಿಗೆ ಯಾವುದಾದ್ರೂ ಒಂದು ರೋಗವಿದ್ದರೆ ಆ ರೋಗದಿಂದ ಅವನು ಮುಕ್ತನಾಗ್ತಾನೆ. ಅದಕ್ಕಾಗಿ ರೋಗವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಅನೇಕ ಉಪಾಯಗಳನ್ನು ಮಾಡ್ತಾನೇ ಇರ್ತೀರಿ. ವಿಶೇಷವಾಗಿ ನಿಮಗೆ ಇದೊಂದು ಉಪಾಯವನ್ನು ಹೇಳ್ತಾ ಇದ್ದೀನಿ. ವರ್ಷದ ತನಕ ಪ್ರತಿ ಕೃಷ್ಣ ಪಕ್ಷದೊಳಗೆ ಪಂಚಮಿ, ಷಷ್ಠಿ, ಅಮಾವಾಸ್ಯ ಏಕಭುಕ್ತ ಮಾಡಿ, ಅದಾಗದೇ ಇದ್ದರೆ ಮಾರ್ಗಶೀರ್ಷ ಮಾಸದೊಳಗೆ 1 ತಿಂಗಳ ತನಕ ಕಂಟಿನ್ಯೂಸ್ ಆಗಿ ಏಕಭುಕ್ತ ಅಥವಾ ಉಪವಾಸವನ್ನು ಮಾಡಿ ನಿಮ್ಮ ರೋಗಗಳಿಂದ ಮುಕ್ತರಾಗಿ ಆರೋಗ್ಯವನ್ನು ಪಡೆದು ಉತ್ತಮವಾದ ಆರೋಗ್ಯದಿಂದ ಭಗವಂತನ, ಬ್ರಾಹ್ಮಣರ, ದೀನದಲಿತರ ಸೇವೆಯನ್ನು